ಕಾಣಿಸುತ್ತಾ? ಒಂದು ನಿಮಿಷ. ಹಾಂ, ಸ್ನಾನ ಮಾಡಿ ಮಲಗಿಸಿದ್ದೀರಾ? ಅವಳೇ ಮಲ್ಕೊಂಡವಳು. ಅವಳು ಯಾರು ಕಟ್ಟಿರೋದು? ಕಟ್ಟಿಲ್ಲ ಅಲ್ಲ? ಇಷ್ಟ ಬಂದಾಗ ಎಲ್ಲಿ ಕಟ್ ಹಾಕಿದೀವಿ ನೋಡಿ. ಹೌದಾ? ಅವ್ಳಿಗೆ ಇಷ್ಟ ಬಂದಾಗ ಹೋಗ್ತಾಳೆ, ಬರ್ತಾಳೆ, ಮಲ್ಕೋತಾಳೆ. ಬಟ್ ಇವಾಗ ಸಮ್ಮರ್ ಅಲ್ವಾ, ಹೋಗ್ತಾ ಇಲ್ಲ ಆಚೆ. ಓ, ಓಕೆ. ಸಮ್ಮರ್ ಆಚೆ ಹೋಗ್ತಾ ಇಲ್ಲ. ಬಿಸಿಲಿಗೆ? ಇಲ್ಲಪ್ಪ ಅವನೇ. ಹಾ, ಬಿಸಿಲಿಗೆ ಆಚೆ ಹೋಗ್ತಾ ಇಲ್ಲ. ಓಕೆ. ನೋಡಿ ಇಲ್ಲ ವೈಟಿ. ಡುಮ್ಮಿ. ವೈಟಿ ಇನ್ನೊಂದು. ಇದು ವೈಟಿ, ಕರೆಕ್ಟ್. ಇವಳು ವೈಟಿ. ಹಾಂ, ಇದು ವೈಟಿ. ಇದು ವೈಟಿ. ಜಿಮ್ಮಿ ಮೇಲೆ ಏನೋ ಮೊಬೈಲು ಸರಿ ಕಾಣಿಸ್ತಲ್ಲ, ಶೇಕು. ಈಗ ಕಾಣುತ್ತಾ? ಕ್ಯಾಮ್ರಾ ಒರೆಸಿ ಸರ್, ಹಂಗೆ ಬೆರಳಲ್ಲಿ. ನೆಟ್ಟಿಲ್ಲ ನಿಮ್ಮ ಹತ್ರ. ನನ್ನ ಹತ್ರ ನೆಟ್ಟಿಲ್ಲ. ಕರೆಕ್ಟ್. ಹಲೋ. ಹಾಂ, ಈಗ ಚೆನ್ನಾಗಿದೆ ನೋಡಿ. ನಂದೆಲ್ಲ ಪರ್ಫೆಕ್ಟ್ ಆಗಿದೆ ಸರ್, ನಂದೆಲ್ಲ ಚೆನ್ನಾಗಿದೆ. ನಿಮ್ಮ ಕಡೆನೇ ಪ್ರಾಬ್ಲಮ್ಮು. ಹೌದಾ? ನೆಟ್ಟಿಲ್ಲ. ನೆಟ್ ನಮ್ಮ ಕಡೆ 100%. ನಿಮ್ಮ ಕಡೆ ಪ್ರಾಬ್ಲಮ್. ನಂದೆ. ನೋಡಿ ವೈಟಿ. ಹಾಂ, ವೈಟಿ. ವೈಟಿ. ಎಲ್ಲರಿಗೂ ಸ್ನಾನ ಆಯ್ತಾ ಇವತ್ತು? ಇಲ್ಲಮ್ಮ, ಅದು ಮಾತ್ರ ಮಾಡಿಸ್ದೆ ಅಷ್ಟೇ. ಹಾಂ, ಓಕೆ. ಅದು ಮಾತ್ರ ಮಾಡಿಸ್. ನೋಡಿ, ಇಲ್ಲಿ ತೆಂಗಿನ ಮರ ಎಲ್ಲ ಸತ್ತೋಗ್ತಾ ಐತೆ, ನೀರಿಲ್ಲ. ಓ ಪಾಪ. ಇವಾಗ ಎಲ್ಲ ಮರ ಕಿತ್ತಾಕ್ಸ್ತಾ ಇದ್ದೀನಿ. ಮರ ಕಿತ್ತಾಕ್ಸಿದ್ದೀರಾ? ತೆಂಗಿನ ಮರನಾ? 120 ಮರ. ಓಕೆ. 120 ಮರ ತೆಗೆದ್ಬಿಟ್ಟು ಅಲ್ಲಿ ಒಂದು ದೊಡ್ಡ ಶೆಡ್ ಹಾಕ್ಬಿಟ್ಟು, ಓಕೆ, ಒಂದು 5-6 ಕರುಗಳು ತಗೊಂಬಂದ್ ಬಿಟ್ಬಿಡ್ತೀನಿ. ಕುರಿಗಳು ತಗೊಂಬಂದ್ ಬಿಡ್ತೀನಿ. ಓಕೆ. ಏನ್ ನೀರಿಲ್ಲ, ಹೆಂಗೆ ನೋಡಿ, ಮರಗಳೆಲ್ಲ ನೀರ್ ಇಲ್ದಿರ ಹೆಂಗ್ ಸಾಯ್ತಾವೆ. ಬಟ್ ತೆಂಗಿನ ಮರ ಸಾಮಾನ್ಯ ಯಾರು ತೆಗಿಯಲ್ಲ. ಅದು 1-2 ಇದ್ರೆ ತೆಗಿಯಲ್ಲಮ್ಮ, ವ್ಯವಸಾಯ ಮಾಡೋರೆಲ್ಲ ತೆಗಿತಾರಮ್ಮ. ಆ ತರ. ನೀರಿಲ್ಲ, ನಾನು ಹೆಂಗ್ ಸಾಕ್ಲಿ ಇವ್ರನ್ನ? ತುಂಬಾ ಕಷ್ಟ ಇದೆ ಸಾಕಕ್ಕೆ. ಇವ್ರು ಒಂದೊಂದ್ ಮರಕ್ಕೆ 100 ಲೀಟರ್ ನೀರ್ ಬೇಕು ಡೈಲಿ. ಹೌದಾ? ಎಲ್ಲಿಂದ ತರ್ಲಿ? 100 ಲೀಟ್ರು ಬೇಕಾಗುತ್ತಾ ಸರ್ ತೆಂಗಿನ ಮರಕ್ಕೆ? ಹೌದಮ್ಮ, ಒಂದಿನಕ್ಕೆ 100 ಲೀಟರ್ ಬೇಕಮ್ಮ. ಫುಲ್ ಒಣಗ್ಬಿಟ್ಟಿದೆ ಅಲ್ವಾ? ಅಯ್ಯೋ ಹೌದು, ಎಲ್ಲ ಹೋಗ್ಬಿಟ್ಟಿದಮ್ಮ, ಫುಲ್ ಹೋಗ್ಬಿಟ್ಟಿದೆ. ಯಾರಾಗೋಯ್ತು ನೋಡಿ. ತುಂಬ ಅಧ್ವಾನ ಆಗ್ಬಿಟ್ಟಿದೆ. ನಾನು ಲಾಸ್ಟ್ ಟೈಮ್ ಬಂದಾಗ ಭಾಳ ಚೆನ್ನಾಗಿತ್ತು ಮರಗಳು. ಪದ್ದು ತೋರಿಸಿ ಸರ್, ಪದ್ದು. ಕೂತಿರೋದು ಸರ್. ಹಸುಗಳು ಮೆಲ್ಕಾಕೊಂಡಿದ್ರೆ ಅದು ಆರೋಗ್ಯವಾಗಿದೆ ಅಂತ ಅರ್ಥ ಅಲ್ವಾ? 100%. ಬೆಲ್ಲ ಕೊಡೋದು ಕಬ್ಬಿನ ಅಂಶಕ್ಕೆ, ಹೆಲ್ತ್ಗೋಸ್ಕರ. ಹೌದು. ಓಕೆ. ಏನು ಸ್ನಾನ ಮಾಡೋವಾಗೆಲ್ಲ ಏನು ಗಲಾಟೆ ಮಾಡಿಲ್ವಾ? ಯಾರು ಪದ್ದು ಫೀಡ್ಸಾ ಅವಳಗ? 4 ಮೂಟೆ. ಹಾಂ, ಒಂದು ದಿವಸಕ್ಕೆ ಎಷ್ಟು ಮೂಟೆ ಬೇಕು ಸರ್? ಒಂದು ದಿನಕ್ಕೆ 6 kg ಕೊಡಕ್ಕೆ ಹೇಳಿದ್ದಾರೆ ಈಗ ಡಾಕ್ಟ್ರು. ಒಂದು ದಿವಸಕ್ಕೆ 6 kg. ಒಂದು ಮೂಟೆ ಬಂದು 50 kg ಬರುತ್ತೆ. ಹಾಂ, ಒಂದು ಮೂಟೆ 50 kg, ದಿವಸಕ್ಕೆ 6 kg. ಹಾಂ. ಓಕೆ. ಇವಾಗ ಡೈಲಿ ಕಾಳುಗಳು ಅದು ಮೊಳಕೆ ಹಾಕಿ ಅದು ಬೇರೆ ಕೊಡ್ತೀರಾ? ಇದೆ ನೋಡಿ.
ಅದೇ ಹೇಳಿದ್ರಲ್ಲ ಇವತ್ತು ತಗೊಂಡೋದೆ ಅಂತ. ಹಾ, ಎಲ್ಲ ಮಿಕ್ಸ್ ಮಾಡಿ ಇಟ್ಟಿದ್ದೀನಿ ಕಾಳುಗಳು. ಆ ಕಾಳು ಎಲ್ಲ ಥರ ಬೇಳೆ ಕಾಳುಗಳ ಅದು? ಹೌದು, 5 6 ಕಾಳಿದೆ. ಹೆಸರು ಕಾಳು ಎಲ್ಲ ಮೊಳಕೆ ಕಟ್ಬಿಟ್ಟು ಕೊಡ್ತೀರಾ? ಹೌದು, ನೆನೆಸ್ಬಿಟ್ಟು ಮೊಳಕೆ ಕೊಟ್ಬಿಟ್ಟು ಮೊಳಕೆ ಕೊಟ್ಟಿರೋದನ್ನೇ ಕೊಡೋದು. ಓಕೆ. ಒಂದು 3 ಪ್ಯಾಕೆಟ್ ಬಿಸ್ಕೆಟ್ ತಗೊಂಬಂದೆ ನಮ್ಮ ಮಕ್ಕಳಿಗೆ. ಹಾಂ ಮಾರಿಗೋಲ್ಡು. ಒಂದೊಂದು ಹಾಕ್ತಾನೆ. ಚಿಕನ್ ಮಾಡಿದ್ದೀನಿ ನಾಯಿಗಳಿಗೆ ಇವತ್ತು. ಅಂದ್ರೆ ಭಾನುವಾರ ಅನ್ನ ಚಿಕನ್ 3.5 kg ಚಿಕನ್ ತಗೊಂಬಂದೆ ಇವತ್ತು. ಬರೀ 4 ಜನಕ್ಕೆ 3.5 kg? ನಾನೇನು ಕಮ್ಮಿ ಮಾಡಿ 6 ಜನ ಇದ್ದಾಗಲೂ 10 ಮೊಟ್ಟೆ ಆಗ್ತಾ ಇದೆ, ಇವಾಗ್ಲೂ 10 ಮೊಟ್ಟೆನೇ ಆಗ್ತಾ ಇರೋದು. 2 ಲೀಟರ್ ಹಾಲು ಡೈಲಿ. 6 ಜನ ಇದ್ದಾಗಲೂ 2 ಲೀಟರ್ ಹಾಲೆ. ಒಂದು ಹಾವು ಕಚ್ಚಿ ಸತ್ತೋಯ್ತು, ಇನ್ನೊಂದು ಅದೂ ಏನಾಗಿದ್ದೋ ಒಟ್ಟಿನಲ್ಲಿ ಬ್ಲಡ್ ಇದಾಗಿ ಹಾರ್ಟ್ ಅಟ್ಯಾಕ್ ಆಗಿ ಸತ್ತೋಯ್ತು. ಬ್ಲಡ್ ಇದಾಗಿ ಎಲ್ಲ ಹಾರ್ಟ್ ಅಟ್ಯಾಕ್. ಬಟ್ ನಿಮ್ಮ ಇದರಲ್ಲೆಲ್ಲ ಹಾವು ಎಲ್ಲ ಬರುತ್ತೆ, ಹುಷಾರಾಗಿರ್ಬೇಕಲ್ವಾ? ಹಾವು, ನವಿಲು, ಚಿರತೆ ಎಲ್ಲ ಬರುತ್ತಲ್ಲ ಸರ್ ಅಲ್ಲಿ ನಿಮ್ಮ ತೋಟದಲ್ಲಿ? ಯಾಕಂದ್ರೆ ಫುಲ್ ಫೆನ್ಸಿಂಗ್ ಇದೆ ಅಲ್ವಾ? ಅಲ್ವಾ, ನಾಯಿಗಳಿರೋದ್ರಿಂದ ಚಿರತೆ, ನವಿಲು, ಈ ನರಿಗಳು ಇದೆಲ್ಲ ಬರಲ್ಲ. ಈ ಮುಳ್ಳಂದಿ ರಾತ್ರಿ ಹೊತ್ತು ಬರ್ತಾ ಇದೆ, ಅದನ್ನು ನಾಯಿಗಳು ಅಟ್ಯಾಕ್ ಮಾಡಕ್ ಹೋಗೋರೆ. ಅದು ಮುಳ್ಳಂದಿ ಕಚ್ಬಿಟ್ಟು ಒಂದು ನಾಯಿಗೆ ಏಟಾಗಿತ್ತು, ಅದೆಲ್ಲ ಮುಳ್ಳೆಲ್ಲ ಕಿತ್ತಾಕಿದ್ದಾರೆ. ಇವಾಗ ಬೆಸ್ತರಿಗೆ ಹೇಳಿದೀನಿ ಹಿಡಿಯಕ್ಕೆ. ಹಿಡ್ಬಿಟ್ಟು ಏನ್ ಮಾಡ್ತೀರಾ ಸರ್? ತಿಂತಾರಮ್ಮ. ಅಯ್ಯೋ ಸರ್, ಅದು ಬೇಡ ಸರ್, ಬೇರೆ ಕಡೆಗೆ ಬಿಟ್ಬಿಡಿ ಸರ್. ಅಯ್ಯೋ, ಬೇರೆ ಕಡೆ ನಮ್ ಕೈ ಸಿಗ್ಬೇಕಲ್ಲ, ಬೇರೆ ಕಡೆ ಬಿಡಕ್ಕೆ. ಓ, ಅವರು ಇದು ಬಲೆ ತಂದು ಅದ್ರಲ್ಲಿ ಹಿಡಿದು ಅವ್ರು ಎತ್ಕೊಂಡು ಹೋಗ್ತಾರಾ? ಸಿಗಲ್ಲಮ್ಮ ಅದು. ಅಯ್ಯೋ, ಓಲಿ ಬಿಟ್ಬಿಡಿ ಸರ್, ಎಲ್ಲೋ ಬದುಕೊಂಡ್ಲಿ. ಇಲ್ಲ, ಇವಾಗ ಅವ್ರು ಬಲೆ ಹಾಕ್ಬಿಟ್ಟು ಹೋಗ್ತಾರೆ. ನಾನ್ ಬೆಂಗಳೂರಿನಲ್ಲಿ ಇರ್ತೀನಿ ಅಮ್ಮ, ನೀವು ಎಲ್ಲೇ ಬಿಟ್ರು ಮತ್ತೆ ವಾಪಸ್ ಬರುತ್ತದು. ಪಾಪ, ಸೊ ಬೇಜಾರಾಗುತ್ತೆ ಸರ್. ನಾವು ಪ್ರಾಣಿ ಪ್ರಿಯರಾಗ್ಬಿಟ್ಟು ಮನ್ಸಿಗೆ ಭಾಳ ಕಷ್ಟ ಆಗುತ್ತೆ ಸರ್. ಕಬ್ಬು ಇನ್ನೇನ್ ಕಟಾವ್ ಬಂದಿರೋ ಟೈಮ್ಗೆ ಬಂದು ಎಲ್ಲ ಕಚ್ಚಿ ಹಾಕ್ಬಿಡುತ್ತೆ. ನೋಡಿ, ಇದೊಂದು ಮೂಟೆ ಇದೆ ನೋಡಿ ಇಲ್ಲಿ. ಇದು ಹಿಂಡಿ, ಇದನ್ನ ಡಾಕ್ಟರ್ ಕೊಡ್ಬೇಡಿ ಅಂತ ಹೇಳ್ಬಿಟ್ರು. ಈಗ ಓಕೆ, ಇನ್ನ 3 ತಿಂಗಳು ಕೊಡಕ್ ಹೋಗ್ಬೇಡಿ, ಆದ್ಮೇಲೆ ಕೊಡಿ ಅಂತ ಹೇಳಿದ್ರು. ಅದಕ್ಕೆ ಹಂಗೆ 1 ಮೂಟೆ ತಗೊಂಡ್ಬಂದು 1,500 ರೂಪಾಯಿ ಅದು ಮೂಟೆ. ಓಕೆ, ಅದೆಲ್ಲ ಎಲ್ಲಾ ಮೂಟೆ 1,500 ರೂಪಾಯಿ, 1,500 ರೂಪಾಯಿ ಒಂದೊಂದು ಮೂಟೆ ಅದು ಪಿಡ್ಸು. ಅನಿಲ್ ನಿಲ್ಸ್ಕೊಂಡ್ರು, ಹಂಗೆ ಅವ್ರ ಗಾಡಿನಲ್ಲೇ ನನ್ಗೂ ತರ್ಸ್ಕೊಂಡೆ. ವೆರಿ ಗುಡ್ ಸರ್. ತರ್ಸ್ಕೊಂಡೆ. ನಾನು ಬೆಳಿಗ್ಗೆ 1 kg, ಸಾಯಂಕಾಲ 1 kg ಕೊಡ್ತಾ ಇದ್ದೆ. ಡಾಕ್ಟರ್ ಬಂದ್ಬಿಟ್ಟು ಬೇಡ 3 kg ಕೊಡಿ, ಒಂದ್ ದಿನಕ್ಕೆ 3 kg ಕೊಡಿ, ಬೆಳಿಗ್ಗೆ 1.5 kg, ಸಾಯಂಕಾಲ 1.5 kg ಅಂತ ಹೇಳ್ಬಿಟ್ಟು ಹೋಗಾರಂತೆ. ಡಾಕ್ಟರ್ ಎಲ್ಲ ಅಲ್ಲೇ ಬಂದು ಟ್ರೀಟ್ಮೆಂಟ್ ಮಾಡ್ತಾರಲ್ವಾ ನಿಮಗೆ? ಡಾಗ್ಸ್ಗಳಿಗೂ ಮತ್ತೆ ಪದ್ದುಗೆ? ಇಲ್ಲ ಸರ್, ನನ್ನ ಸೌಭಾಗ್ಯ ಸರ್. ನಾನು ಏನೋ ಎಲ್ಲರೂ ಹೇಳೋ ಲೆಕ್ಕದಲ್ಲಿ ಏನೋ ಪುಣ್ಯ ಅಂತ ನನಗೆ ಅದ್ರ ಗೊತ್ತಿಲ್ಲ. ಬಟ್ ನನ್ನ ಅನಿಸಿಕೆ ಏನಂದರೆ, ನನ್ನ ಟಿಂಕು ಮಕ್ಕಳೆಲ್ಲ ಕಳೆದೋಗಿದ್ದಾರೆ ಒಂದು ಸ್ವಲ್ಪ. ನನಗೆ ಆಗಷ್ಟು ಪ್ರಾಣಿಗಳ ಬಗ್ಗೆ ಗೊತ್ತಿರಲಿಲ್ಲ. ಸೊ ಬಾಡಿಗೆ ಮನೇಲಿದ್ದರೆ ತುಂಬ ಕಷ್ಟ ಇತ್ತು. ಯಾರ್ಯಾರಿಗೂ ಕೊಡಿಸಿದ್ರು ಮನೇಲಿ. ಸೊ ಅದರಲ್ಲಿ ಒಬ್ಬರು ಪದ್ಮನಾಭ ನಗರದಲ್ಲಿ ತೊಗೊಂಡಿರೋರು ಒಬ್ಬರೇ ಇವಾಗ ನನಗೆ ಕಾಂಟ್ಯಾಕ್ಟಲ್ಲಿರೋದು. ಸೊ ಅವರೆಲ್ಲ ಎಲ್ಲೋದ್ರೋ ಏನಾದರೂ ಗೊತ್ತಿಲ್ಲ. ಬಟ್ ಆವಾಗ ನಾನು ಅವ್ರ ಕಾಂಟ್ಯಾಕ್ಟ್ ನಂಬರ್ಗಳು ಎಲ್ಲ ತೊಗೊಂಡು ಮಾಡಿರಬೇಕಿತ್ತು. ಒಬ್ರದ್ದು ಮಾತ್ರ ಕಾಂಟ್ಯಾಕ್ಟ್ ಇದೆ ಈಗಲೂ. ಇನ್ನು ಮಿಕ್ಕಿದವ್ರಿಗೆ ನಾನು ಕೊಟ್ಟಿದ್ನಲ್ಲ, ಅದೆಲ್ಲ ಕ್ರಾಸ್ ಬ್ರೀಡ್ ಅಂತೇಳಿ. ಬಟ್ ನಮಗೆ ಗೊತ್ತಿಲ್ಲ ಅದೆಲ್ಲ. ಆಗೆಲ್ಲ ಕ್ರಾಸಿಂಗು, ಬ್ರೀಡು ಅದೆಲ್ಲ ಏನೂ ಗೊತ್ತಿಲ್ಲ. ಪಾಪ ವಾಕಿಂಗ್ಗೆ ಬಿಟ್ಟಿದ್ದೆ, ಮತ್ತೆ ಕರ್ಕೊಳ್ತಾ ಇದ್ದೆ ನಾನು. ಆ ಗ್ಯಾಪಲ್ಲಿ ಎದುರುಗಡೆ ಮನೆಯವ್ರು ನೋಡ್ಕೊಂಡಿದ್ದು ಏನೋ ಇದು ಮಾಡಿಸ್ಬಿಟ್ಟಿದ್ದಾರೆ. ಹಂಗೆ ಮರಿ ಹಾಕ್ಬಿಟ್ಟಿದ್ಲು, ನನಗೆ ಗೊತ್ತೇ ಇಲ್ಲ. ಆಮೇಲೆ ಪ್ರತಿಯೊಂದು ಕಲ್ತ್ಕೊಂಡು ನಾವು ಹೆಂಗೆ ಮಾಡಿದ್ರೆ ಏನಾಗುತ್ತೆ ಅಂತ. ಈಗ ಶುಭ, ಬುಲ್ಲು ಮತ್ತು ಸ್ಕಾಟಿ 3 ಜನನೇ ಇರೋದು ನಮ್ಮ ಟಿಂಕು ಮಕ್ಕಳು.
ಈಗ ಅದೇನು ನಾನು ದೇವ್ರನ್ನ ಬೇಡೋದಷ್ಟೇ, ನನ್ನ ಮಗನಿಗೋಸ್ಕರ ನಾನು ಯಾವತ್ತೂ ಬೇಡಿಲ್ಲ ಸರ್. ನನ್ನ ಮಕ್ಕಳು ಎಲ್ಲ ಅವನು ಇನ್ಕ್ಲೂಡ್ ಆಗ್ತಾನೆ, ಆದರೆ ನನ್ನ ಮಕ್ಕಳು ಅಂತೀನಿ. ನಾನು ಇಷ್ಟು ಮಕ್ಳಿಗೂ ದೇವರು ಒಳ್ಳೆ ಮನೆ, ಊಟ, ಒಳ್ಳೆ ಇರೋಕ್ಕೆ ಜಾಗ, ನೀರು ಕೊಡಲಿ ಅಂತಲೇ ದೇವ್ರನ್ನ ಇಷ್ಟು ಮೂಕ್ ಪ್ರಾಣಿಗಳಿಗೆ ಊಟ ಹಾಕೋದು ನಾನು ಅವತ್ತಿಂದ ಮಾಡಿದ್ದು. ಯಾವುದೇ ಯಾವುದೇ ದುಡ್ಡುಗೋಸ್ಕರ ಒಂದು ಪ್ರಾಣಿಗಳನ್ನ ನಾನು ನೋಡೋಂಥ ಕೆಲಸ ನನ್ನ ಲೈಫಲ್ಲೇ ಮಾಡಿಲ್ಲ, ನಾನು ಮಾಡೋದಿಲ್ಲ, ನನ್ನ ರಕ್ತದಲ್ಲೂ ಇಲ್ಲ ಸರ್. ಏನೋ ಕಷ್ಟದಲ್ಲಿರೋಂಥ ಜೀವಗಳನ್ನ ಬಿಡಿಸ್ತೀನಿ. ಏನಕ್ಕೆ ಅಂತಂದರೆ ಮೂಕ ಪ್ರಾಣಿಗಳು ಅಂದರೆ ನಮ್ಮ ಮಕ್ಕಳು ಎಲ್ಲೆಲ್ಲಿದ್ದಾರೋ ಗೊತ್ತಿಲ್ಲ, ಅಲ್ಲೇ ಆಲ್ರೆಡಿ 11 ವರ್ಷ ಮೇಲೆ ಆಗಿಬಿಟ್ಟಿದೆ, ಎಲ್ಲಿದ್ದಾರೋ ಏನೋ ಗೊತ್ತಿಲ್ಲ, ಅದೆಲ್ಲ ಚೆನ್ನಾಗಿರಲಿ ಅನ್ನೋದೊಂದು ಭರವಸೆ. ಹಂಗೆ ನೀವು ನಮಗೆ ಸಿಕ್ಕಿರೋದು, ಪದ್ದುಗೆ ಒಳ್ಳೆ ಪೇರೆಂಟ್ಸ್ ಸಿಕ್ಕಿದ್ದೀರಾ, ಒಳ್ಳೆ ತಂದೆ ಸಿಕ್ಕಿದ್ದೀರಾ, ನಂಗೆ ಅದೇ ಭಾಳ ಖುಷಿ. ಈಗ ಪದ್ದುಗೆ ಇವತ್ತು ಬಂದಿದ್ರು, ನೋಡ್ಬಿಟ್ಟು ಏನ್ ಸಾರ್ ಗೂಳಿ ಸಾಕ್ದಂಗ್ ಸಾಕಿದ್ದೀರಾ ನೀವು ಅಂದ್ರು. ಅದು ಕಟ್ಟಾಕಲ್ಲ, ಮೇನ್ ಏನಂದ್ರೆ ಕಟ್ಟಾಕಲ್ಲ ಅವಳನ್ನ. ಓಕೆ, ಫುಲ್ ಕಟ್ಟಾಡ್ಕೊಂಡ್ ಬಿದ್ದಿರ್ತಾಳೆ. ಓಕೆ, ಇವಾಗ ಬೇಸಿಗೆ ಕಾಲ ಅನ್ಬಿಟ್ಟು ಒಳಗಡೆ ಇರೋದು, ಇಲ್ಲಾಂದ್ರೆ ಅವಳ ಒಳಗಡೆನೆ ಇರ್ತಾ ಇರಲ್ಲ. ರೌಂಡ್ ರಾಣಿನಾ ರೌಂಡ್ ರಾಣಿನ ಅವಳು ರೌಂಡ್ ಹೊಡಿತಾ ಇರ್ತಾಳೆ ಪದ್ದು. 5ರಲ್ಲಿ ಹಾಕಿದೀನಿ ಫ್ಯಾನ್ ಸ್ಪೀಡ್. ಹೌದಾ, ಓಕೆ. ಫ್ಯಾನ್ ಇದ್ರೆ ಮಲ್ಗೋದು ಅವಳು. ಹೌದಾ, ಫ್ಯಾನ್ ಇಲ್ಲಂದ್ರೆ ಇರಲ್ಲ ಅವಳು. ಒಂದು ನಿಮಿಷ, ಈಗ ತೋರಿಸಿ. ನೋಡಿ ಫ್ಯಾನ್ ಮೇಲ್ಗಡೆ. ಹೌದು, ನಿಮ್ಗೆ ಕಾಣಲ್ಲ? ಕಾಣಿಸ್ತಿದೆ. ಕಾಣಿಸ್ತಿದ್ಯಾ? ಸ್ಪೀಡ್ ಅಲ್ಲಿ ಓಡ್ತಾ ಇದೆ ನೋಡಿ, ವೈಟಿಂಗ್ ನೋಡಿ. ಅದಕ್ಕೆ ಸರ್, ಪ್ರಾಣಿಗಳ ಮನಸ್ಸು ಕಲ್ಮಶ ಅವುಗಳಿಗೇನು ಇಲ್ಲ, ಅವುಗಳ ಅಷ್ಟೇ ನೆಮ್ಮದಿಯಾಗಿರ್ತವೆ. ಅವುಗಳಿಗೂ ಇರೋಕ್ಕೆ ಜಾಗ, ಒಳ್ಳೆ ಊಟ, ನೀರು, ಇಷ್ಟೇ ಸರ್ ಕೇಳೋದು ಪ್ರಾಣಿಗಳು. ಅದೇ ನನ್ನ ಸೌಭಾಗ್ಯ, ನೀವು ಒಳ್ಳೆ ಪೇರೆಂಟ್ಸ್ ಸಿಕ್ಕಿದ್ದೀರಾ ನಮ್ಮ ಪದ್ದುಗೆ. ಅಯ್ಯೋ, ಎಲ್ಲೋ ಹೊಟ್ಟೋಗ್ಬಿಟ್ಟಿರೋಳು. ನಾನು ಅವತ್ತು ಏನೋ ಒಂದು ಅವನ್ನ ಚೇಂಜ್ ಮಾಡ್ಕೊಂಡು ಹೋಗಿ ಹಿಡಿದು ಎತ್ತಾಕೊಂಡು ಬಂದಿದ್ದೀವಳನ್ನ. ಪೊಲೀಸ್ ಅವರೆಲ್ಲ ತುಂಬ ಸಪೋರ್ಟ್ ಮಾಡಿದ್ರು ಸರ್, ಭಾಳ. ನನಗೆ ಇವತ್ತೂ ಆ ನಿಮಿಷ ನೆನೆಸ್ಕೊಂಡ್ರೆ ಭಯ ಆಗುತ್ತೆ. ಜಸ್ಟ್ ಮಿಸ್ಸಲ್ಲಿ ಹೊಟ್ಟೋಗ್ಬಿಡ್ತಾ ಇದ್ಲು. ಅವಳು ಹೊಟ್ಟೆ ನೋಡಮ್ಮ, ಎಲ್ಲಾದ್ರೂ ಹಳ್ಳ ಇದೆಯಾ ಅವಳ ಹೊಟ್ಟೆಯಲ್ಲಿ? ಸರ್, ಈ ಥರ ಹಸುನ ನಾನು ನೋಡೇ ಇಲ್ಲ ಸರ್. ಯಾಕೆ, ಒಂದು ನಿಮಿಷ ರೀ, ಯಾಕೆ ಅಂತ ಕೇಳಿದ್ರೆ ಸೊಂಟ 2 ಮೂಳೆ ನೆತ್ತಿಗೆ ನಿಂತಿರುತ್ತೆ ನೆಟ್ಟಿಗೆ, ಆಮೇಲೆ ಬೆನ್ನು ಮೂಳೆ ಸ್ಟ್ರೈಟಾಗಿ ಕಾಣಿಸ್ತಾ ಇರುತ್ತೆ, ಸೈಡೆಲ್ಲ ಅಪ್ಪಚ್ಚಿ ಆಗಿರ್ತವೆ, ಅಂದರೆ ಇದು ತೊಡೆ ಭಾಗ ಎಲ್ಲ ಅಪ್ಪಚ್ಚಿ ಆಗಿರ್ತವೆ. ಯಾರಾದ್ರೂ ಕರ್ಕೊಂಬನ್ನಿ, ಯಾರಾದ್ರೂ ತೋರಿಸ್ಲಿ ನೋಡಿ. ಅವಳು ಬಾಳೆ ನೋಡಿ, ಇಲ್ಲಿ ಹುಲ್ಲು ಹಾಕಿದೀನಿ, ಹುಲ್ಲು ನೋಡಿದಿರಾ? ನೋಡಿದೆ. 8,000 ರೂಪಾಯಿ ಕೊಟ್ಟು ಹುಲ್ಲು ತರಿಸಿದೀನಿ, ತೋರಿಸ್ತೀನಿ ನೋಡಿ. ನೀವು ಹೇಳಿದ್ರಲ್ಲ ಲಾಸ್ಟ್ ಟೈಮ್ ಹಸಿ ಹುಲ್ಲು ತಿನ್ನಲ್ಲ, ಅದು ಒಣಗಿದ ಹುಲ್ಲು ತಿನ್ನಲ್ಲ, ಹಸಿ ಹುಲ್ಲು ಕೇಳ್ತಾಳೆ ಅವಳು ಅಂತ. ಇವಾಗ ತಿಂತಾವಳೆ ನೋಡಿ, ಹುಲ್ಲು ನೋಡಿ, ಕಾಣುತ್ತಾ ಅಲ್ಲಿ ಮೂಟೆ? ಕಾಣಿಸ್ತಾ ಇದೆ ಸರ್. ಕಾಣಿಸುತ್ತಾ? ನೋಡಿದೆ, ಕಾಣಿಸ್ತು. ನೀರು ಇದೆಯಾ ಸರ್? ಪಕ್ಕದಲ್ಲಿ ನೀರು ಇದೆಯಲ್ಲ ನೋಡಿ. ಓಕೆ, ಏನೇ ಕಾಚಿ ಹಾಕಿದೀನಿ, ನಾಯಿಗಳೆಲ್ಲ ಇದ್ರ ಮೇಲೆ ಮಲ್ಕೊಳ್ತವೆ ಅಂದ್ಬಿಟ್ಟು ಆಚೆ ಹಾಕ್ಸಿದ್ದೀನಿ. ಹೌದೌದು, ಮಲಗತ್ತೆ, ಹುಚ್ಚೋಯ್ತಂತ. ಅದಾದ್ಮೇಲೆ ಅವಳು ತಿನ್ನಲ್ಲ, ಅದಕ್ಕೆ ನಾನು ಏನ್ ಮಾಡಿದೀನಿ, ಆಚೆ ಹಾಕ್ಸಿದ್ದೀನಿ. ಓಕೆ, ಈಚೆ ಯಾರು ಎತ್ಕೊಂಡು ಹೋಗಲ್ಲ? ಸೈಲೇಜ್ ನೋಡಿ, ಯಾರು ಎತ್ಕೊಂಡಲ್ಲ ನೋಡಿ, 4 ಮೂಟೆ ಬಿದ್ದೈತೆ ಸೈಲೇಜ್. ಅದು ಅವಳದೇನಾ? ಪದ್ದುದೇ. ಒಂದಿನಕ್ಕೆ 2 ದಿನಕ್ಕೆ 1 ಮೂಟೆ ಖಾಲಿ ಮಾಡ್ತಾಳ. ಹೌದಾ? ಅಂದ್ರೆ 25 kg ಸೈಲೇಜ್ ಕೊಡ್ತೀರಾ? ಒಂದಿನಕ್ಕೆ 25 kg. 25 kg ಶೈಲೇಜು, ಆಮೇಲೆ ಫೀಡ್ಸ್ ಒಂದು 6 kg, ಬೇಳೆಕಾಳು 2 kgನಾ? ಎಲ್ಲ ಟೋಟಲ್ 40 kg, 40ರಿಂದ 45 kg ತಿಂತಾಳಮ್ಮ. ಎದೋಳು ನೋಡಿ, ನಾನು ಆಚೆ ಹೋಗ್ಬಿಡ್ತೀರೇನೋ ಅಂತ ಎದ್ದೋಳ್ಬಿಟ್ಲು. ಅಯ್ಯೋ, ಯಾಕೆ ಅಲ್ಗ ಕಾಜಿ ಬೇಡ. ಪದ್ದು ಬರ್ತೀನಿರು. ಪದ್ದು ಬಾ.
ಓಯ್ ಪದ್ದು ಪದ್ದು ನಮ್ಮ ಡಾಗ್ಸ್ಗೆ ಪ್ರೀತಿ ಮಾಡ್ತೀವರಲ್ಲ ಆ ಥರನೇ ಪ್ರೀತಿ ಕೊಡ್ತಾರಲ್ಲ ಸರ್ ಇವರು. ಖಂಡಿತ. ಇಲ್ಲಿ ದುಡ್ಡು ಸಂಪಾದನೆ ಮಾಡೋರು ಯಾರು ಕೊಡಲ್ಲ, ಇದರಿಂದ ದುಡ್ಡು ಸಂಪಾದನೆ ಮಾಡೋರು ಯಾರು ಕೊಡಲ್ಲ. ಬಟ್ ಪ್ರೀತಿಯಿಂದ ಸಾಕ್ತಾರಲ್ಲ ಅವ್ರು ಕೊಡ್ತಾರ. ನಮ್ಮ ನೋಡಿ ಕೆರಿಬೇಕು, ಅವಳಿಗೆ ಮೈ ಎಲ್ಲ ಕೆರಿಬೇಕು. ಪದ್ದು ಪದ್ದು ಬರ್ತೀನಿ 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 ಬರ್ತೀನಿ. ನೀವು ಬಂದ್ರೆ ಆಯ್ತು. ಏನ್ ನೆವೆಗ ಗೀಚ್ಕೋತಾ ಇರೋದ ಅವಳು? ಹಂಗೆ ಹೈ ಹೈ ನೋಡ್ರಿ ಅವಳು ಹೊಟ್ಟೆ ನೋಡಿ ಸಗಣಿ ಹಾಕೊಳ್ಳಿ ಎತ್ತಾಕ್ಬೇಕು. ಹಳ್ಳ ತೋರಿಸಿ, ಹೊಟ್ಟೆಯಲ್ಲಿ ಹಳ್ಳ ತೋರಿಸಿ ಎಲ್ಲಾದ್ರೂ. ಎಲ್ಲಿದೆ ಸರ್? ಹಳ್ಳನೇ ಇಲ್ವಲ್ಲ ಅಲ್ಲಿ. ನಾನು ಅದೇ ನೋಡ್ತೀನಿ, ತುಂಬ ಹಸುಗಳನ್ನ ನೋಡಿದ್ದೀನಲ್ಲ, ಒಂದು ನಾನು ಈ ಥರ ನೋಡೇ ಇಲ್ಲ. ಅದು ಇನ್ ಕೇಸ್ ಬೇರೆ ಹಸುಗಳು ಒಂಥರ ದಪ್ಪ ಇರ್ತವೆ, ಹೊಟ್ಟೆ ಮಾತ್ರ ದಪ್ಪ ಇರ್ತವೆ, ಪಾಪಿಷ್ಟ್ರು ಅದನ್ನು ಪ್ರೆಗ್ನೆಂಟ್ ಮಾಡಿ ಆ ಥರ ಇರ್ತವೆ. ಬಟ್ ಇದು ಏನು ಪುಟಾಣಿ ಇದು, ಇನ್ನೊಂದು ಗುಂಡಮ್ಮ ಆಗ್ಬಿಟ್ಟವಳೆ. ಓಯ್ ಪದ್ದು 2 ವರ್ಷ ಅಲ್ಲಿ ತೋರಿಸ್ತೀನಿ ನೋಡಿ. ಬರಲಿ ಒಂದ್ ನಿಮಿಷ ತೋರ್ಸ, ಅಲ್ಲಿ ತೋರ್ಸ, ಅಲ್ಲಿ ತೋರ್ಸ. ಇವತ್ತು ಎಷ್ಟೊತ್ತು ನಿಮ್ಗೆ ಹೋಗಿದ ತಕ್ಷಣ ಅಟ್ಯಾಕ್ ಮಾಡಿದ್ಲು? ಅಟ್ಯಾಕ್ ಮಾಡಿಲ್ಲ ಇವತ್ತು. ಓ, ಬಂದಿದ್ದೀರಾ ಅಂತ ಖುಷಿ ಆಗ್ಬಿಟ್ಟವಳೆ ಅನ್ಸುತ್ತೆ. ಅಟ್ಯಾಕ್ ಮಾಡಿಲ್ಲ ಇವತ್ತು. ನೋಡಿ ಈ ಕಡೆ ಬರ್ತಾಳ, ನಾನು ಈ ಕಡೆ ಬಂದ ನೋಡ್ರಿ. ಕೋಪನಾ? ಕೋಪನೇ ಅವಳಿಗೆ. ಇಲ್ಲಲ್ಲ ಬದು, ಏ ಬದು, ಕೋಪ ಬಂದಿದ್ಯಾ? ನೋಡಿ ಬರಲಿ. ಪದ್ಮಾ 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 ಪದ್ದು ಪದ್ಮಾ ಕೇಳಿಸುತ್ತಾ? ಪದ್ಮಾ ಅಂದ್ರೆ ಕೇಳುತ್ತೆ. ಏ ಪದ್ಮಾ, ಪದ್ಮಾ, ಓಯ್ ಪದ್ಮಾ. ಪದ್ದು 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 ನೋಡಿ ಸಗಣಿ ಹಿಂಗ ಹಾಕಿದ್ರೆ ತೋರಿಸ್ತೀನಿ. ಈ ತರ ಹಾಕಿದ್ರೆ ಫುಲ್ 100% ಹೆಲ್ತಿ ಆಗಿದ್ದಾಳೆ ಅಂತ. ಓಕೆ. ಯಾವ ತರ? ಈ ತರ ಗಟ್ಟಿಗೆ ಮತ್ತೆ ರಿಂಗ್ಸ್ ಬಂದಿದೆ ನೋಡಿ. ಆ ರಿಂಗ್ಸ್ ಬಂದ್ರೆ ಹೆಲ್ತಿ ಅಂತನಾ? 100% ಹೆಲ್ತಿ ಅಂತ ಅರ್ಥ. ವೆರಿ ಗುಡ್, ವೆರಿ ಗುಡ್. ಪದ್ಮಾ 100%. ಪದ್ಮಾ ಖುಷಿ ಆಯಿತು ಸರ್ ನೋಡಿ. ಗಾಡ್ ಬ್ಲೆಸ್ ಯು ಸರ್. ನಮ್ಮ ಮಕ್ಕಳನ್ನ ಚೆನ್ನಾಗಿ ನೋಡ್ಕೊತಾ ಇದ್ದೀರಾ. ನಾನು ಭಾಳ ಖುಷಿ ಆಯ್ತು ಸರ್. ಇವಳೇ ನಮ್ಮ, ಬೇರೆ ಯಾರಿಲ್ಲಮ್ಮ ನನ್ನ ಪ್ರಪಂಚದಲ್ಲಿ, ಇವಳೊಬ್ಳೆ ಇವಾಗ ಸದ್ಯಕ್ಕೆ. ದೇವರು ಒಳ್ಳೇದು ಮಾಡಲಿ ಸರ್. ಇವಳೊಬ್ಳೆ. ಪದ್ದು, ಗುಂಡಮ್ಮ, ಗುಂಡಮ್ಮ, ಗುಂಡು, ಬರ್ತೀನಿ ಗುಂಡು. ಸುಮ್ಮನೆ ಹಾರಿಸ್ತಾರ, ಪಟಾಕಿ ಹಾರಿಸ್ತಾರ. ಅಯ್ಯೋ, ಅವಳಿಗೂ ಪಟಾಕಿ ಹಾರಿಸ್ತಾರೆ. ಇಲ್ಲ ಖಂಡಿತ ಬರ್ತೀನಿ ಸರ್. ಇದು ಗೆಜ್ಜೆ ಎಲ್ಲ ಹಾಕಿದ್ದೀರಲ್ಲ, ಅದು ಎಲ್ಲಿದ್ದಾಳೆ ಅಂತ ಕಂಡಿದ್ಯಾಕ? ಹೌದು. ಇಲ್ಲಿ 4 ಎಕರೆಯಲ್ಲಿ ಎಲ್ಲಿ ಕಳೆದೋಗ್ತಾಳ ಇವಳು? ಎಲ್ಲಿ ಕಳೆಯಲ್ಲ, ಕರೆದ ತಕ್ಷಣ ಹೊಡ್ಬೋತಾಳ. ಗೆಜ್ಜೆ ಸೌಂಡ್ ಎಲ್ಲಿ ಬರ್ತದ ಈ ಮೂಲೆಯಲ್ಲಿ ಅವಳೆ ಅಂತ ಅರ್ಥ. ಪದ್ಮಾ ಪದ್ಮಾ ಪದ್ಮಾ, ಓನ್ ಪದ್ಮಾ, ಗುಂಡಮ್ಮ, ಬಾಯ್ಲಿ ಬದ್ದು ಕರಿಯ.
ಇವಾಗ ಎಷ್ಟು 4 ಇರೋದಲ್ವಾ ನಿಮ್ಮ ಹತ್ರ? ಡಾಗೀಸ್ 4 ಇರೋದು. 4 ಇರೋದು. ಇನ್ನೊಂದು ತಗೊಂಬರ್ಬೇಕು, ಇನ್ನೊಂದು 4-5 ತಗೊಂಬರ್ಬೇಕಮ್ಮ. ಏನಕ್ಕೆ ಸರ್? ನಿಮ್ಗೆ ಬೇಕಾದ್ರೆ ಹೇಳಿ, ನಾನು ಕೊಡ್ತೀನಿ. ಏನಮ್ಮ? ನಿಮಗೆ ಬೇಕಾದ್ರೆ ಹೇಳಿ, ಡಾಗ್ಸ್ ನಾನು ಕೊಡ್ತೀನಿ, ತಗೊಂಬರ್ಬೇಡಿ, ನೀವು ದುಡ್ಡು ಕೊಟ್ಟಿಲ್ಲ. ಅಲ್ಲ, ದುಡ್ಡು ಕೊಟ್ಟಲ್ಲಮ್ಮ, ಬೀದಿ ನಾಯಿನೇ ನಾನು ತರೋದಮ್ಮ. ಸರ್ ಒಂದು ಲ್ಯಾಬ್ ಇದೆ, ತಗೊಳ್ಳಿ ಸರ್, ಒಂದು ಗಂಡು. ಕೊಡಮ್ಮ. ಅದೇ ಅದು ಇದ್ರ ಹತ್ರ ಇದೆ, ಸ್ಟೆರ್ಲೈಸು ಆಗಿದೆ, ತುಂಬ ಚೆನ್ನಾಗಿದ್ದಾನೆ, ತಗೊಳ್ತೀರಾ? ಈಗ ಹೋಗಿ ಅಲ್ಲ ಒಂದು ವಿಡಿಯೋ ಕಾಲ್ ಮಾಡಿ. ಹಾಂ, ಸ್ಟೆರ್ಲೈಸ್ ಆಗಿರೋದೇ ಕೊಡಿ ನನಗೆ. ಸ್ಟೆರ್ಲೈಸ್ ಆಗಿರೋದೇ ಕೊಡಿ. ಇವ್ರು ಅಡ್ಜಸ್ಟ್ ಆಗ್ತಾರೆ, ಇವ್ರು 4 ಜನ ಅಡ್ಜಸ್ಟ್ ಆಗ್ತಾರೆ. ಅವನು ಒಳ್ಳೆಯವನು ಸರ್. ನಿಮಗೆ ಹೋಗಿ, ನಾನೀಗ ಹೋಗಿ ವಿಡಿಯೋ ಕಾಲ್ ಮಾಡಿ ತೋರಿಸ್ತೀನಿ, ವಿಡಿಯೋ ಮಾಡಿ ತೋರಿಸ್ತೀನಿ. ಬಂದು ನನ್ನ ಅಟ್ಟ ಆಡಿಸ್ಬಿಡ್ತಾಳೆ ಇವಾಗ. ಹೌದಾ? ಏನು ಬೇಡ ಬೇಡ ಬೇಡ. ಗುಮ್ತಾಳ ಸರ್, ಗುಮ್ತಾಳ? ಇದು ಗುಮ್ಮ. ಹೌದಾ? ನೋಡಿ ಹೆಂಗಳು ನೋಡಿದ್ರ? ಚೆನ್ನಾಗಿದ್ದಾಳೆ ಸರ್, ನನ್ನ ಮಗಳು ಚೆನ್ನಾಗಿದ್ದಾಳೆ. ಯಾರ ದೃಷ್ಟಿನೂ ನನ್ನ ಮಗು ಮೇಲೆ ಬೀಳ್ದಿರ ಇರಲಿ. ಹೋಗು 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 ಒಳಗೆ, ಒಳಗಡೆ ಹೋಗು, ಬೇಡ ಹೋಗು, ಒಳಗಡೆ ಹೋಗು. ಅವಳಿಗೆ ನಾನು ಮಸಾಜ್ ಮಾಡಬೇಕು. ಹಾಂ, ಈಚೆ ಬಂದ್ರಲ್ವಾ, ಗೇಟವ್ರಿಗೆ ಹೋದ್ರಲ್ವಾ, ಹೊಟ್ಟೋಗ್ಬಿಡ್ತಾರೆ ಅಂತ ಓಡ್ ಬಂದಿದ್ದಾಳ ಅನ್ಸುತ್ತೆ. ನಾನು ಎಲ್ಲಿರ್ತೀನೋ ಅಲ್ಲಿ ಇರ್ಬೇಕು ಅವಳು. ಓಕೆ. ಏನು ನಿಮ್ಗೆ ಯಾವುದು ಇಂಡಿ ಬ್ರೀಡ್ ಬೇಕಾ? ಈ ಥರ ಸ್ಟೆರ್ಲೈಸ್ ಆಗಿರೋದು ಯಾವುದಿದ್ರೂ ಪರವಾಗಿಲ್ವಾ? ನಡೀತದಮ್ಮ, ಯಾವ್ದಿದ್ರು ನಡೆಯುತ್ತೆ. ಓಕೆ. ನಮ್ಮ ಡ್ಯಾನಿ ಕೊಡಿ, ಡ್ಯಾನಿನ್ ಕೊಡಿ, ಏನ್ ಪ್ರಾಬ್ಲಮ್ ಇಲ್ಲ, ಕೊಡಿ. ಡ್ಯಾನಿನ್ ಕೊಡ್ಲಾ? ಏನಂದ್ರೆ ಕೊಡಿ, ನಾನು ಇರಲ್ಲ. ನಿಮ್ ಡ್ಯಾನಿ ಹಿಂಗೆ ಸೈಲೆಂಟಾ? ಭಾಳ ಸೈಲೆಂಟ್ ಅವನು. ನಮ್ಮ ಡ್ಯಾನಿಗೆ ನಮ್ಮ ಭೈರವನ್ಗೆ ಆಗ್ತಾ ಇಲ್ಲ ಸರ್, ನನ್ಗೆ ಅದೇ ಬೇಜಾರಾಗ್ತಾ ಇರೋದು. ಕೂಡಾಕೆ ಇರ್ತೀನಿ. ನಾನು ಇಲ್ಲಿ ಇರಲ್ಲ, ಡ್ಯಾನಿನ್ ಕೊಡಿ. ನಮ್ ಕೆಲಸದವ್ರು ನೋಡ್ಕೋತಾರೆ, ಚೆನ್ನಾಗಿ ನೋಡ್ಕೋತಾರೆ. ನೋಡಿ ಸರಿ, ಡ್ಯಾನಿ ಇರ್ಲಿ. ಲ್ಯಾಬ್ ಒಂದು ಗಂಡು ಲ್ಯಾಬ್ ಇದೆ, ಗಂಡು. ನಾನು ಇವಾಗ ಅಲ್ಲಿ ಹೋಗಿ ಫೋನ್ ಮಾಡ್ತೀನಿ. ಓಕೆ ಸರ್, ಮತ್ತೆ ಕಾಲ್ ಮಾಡ್ತೀನಿ, ಬಾಯ್.